ಎಲ್ರಿಗೂ ನಮಸ್ಕಾರ. ನಾನು ವೀಣಾ ರಮೇಶ್. ವೆಲ್ಕಮ್ ಟು ಮೈ ಯೂಟ್ಯೂಬ್ ಚಾನಲ್. ಇವತ್ತಿನ ವ್ಲಾಗಲ್ಲಿ 4 ಥರದ ಇಡ್ಲಿ ಪುಡಿನ ಯಾವ ರೀತಿ ಮಾಡೋದು ಅಂತ ತೋರಿಸ್ತಾ ಇದ್ದೀನಿ. ಮೊದಲಿಗೆ ಕಡಲೆಬೇಳೆಯಿಂದ ಯಾವ ರೀತಿ ಇಡ್ಲಿ ಪುಡಿನ ಮಾಡೋದು ಅಂತ ತೋರಿಸ್ತಾ ಇದ್ದೀನಿ. ನಾನು 50 ಗ್ರಾಮು ಕಡಲೆಬೇಳೆ ತೊಗೊಂಡಿದ್ದೀನಿ, 50 ಗ್ರಾಮು ಉದ್ದಿನಬೇಳೆ ತೊಗೊಂಡಿದ್ದೀನಿ. ಸೊ ಇದೆರಡನ್ನು ಕಂದು ಬಣ್ಣ ಬರೋವರೆಗೂ ಸಮ ಪ್ರಮಾಣದಲ್ಲಿ ಹುರ್ಕೊಂಡು, ಈ ರೀತಿ ಇಡ್ಲಿ ಪುಡಿಗಳನ್ನ ಮಾಡ್ಕೊಬೇಕಾದ್ರೆ ಲೋ ಫ್ಲೇಮಲ್ಲಿ ಹುರ್ಕೊಂಡ್ರೆ ತುಂಬ ಟೇಸ್ಟ್ ಆಗಿರುತ್ತೆ. ಕಾಳುಗಳು ಒತ್ತಿದ್ರೆ ಅಷ್ಟು ಟೇಸ್ಟ್ ಇರೋದಿಲ್ಲ. ಬಿಸಿ ಆರ್ಲಿ ಅಂತ ಒಂದು ಪ್ಲೇಟಲ್ಲಿ ಹಾಕ್ಬಿಟ್ಟು ಇದಕ್ಕೆ ನಾನು 10 ರಿಂದ 12 ಖಾರ ಎಷ್ಟು ಬೇಕೋ, ಜಾಸ್ತಿ ತಿಂತೀವಿ ಅಂದರೆ ಸ್ವಲ್ಪ ಇನ್ನು ಖಾರ ಮೆಣಸಿನಕಾಯಿನ ಹಾಕೊಬಹುದು. ಸೊ ನಾನಿಲ್ಲಿ 10 ರಿಂದ 12 ಮೆಣಸಿನಕಾಯಿ, ಒಣ ಮೆಣಸಿನಕಾಯಿನ ತಗೊಂಡಿದ್ದೀನಿ. ಹಾಗೆ ಕೈ ಹಿಡಿಯುವಷ್ಟು ಕರಿಬೇವಿನ ಸೊಪ್ಪನ್ನ ತಗೊಂಡಿದ್ದೀನಿ. ಎರಡನ್ನು ಚೆನ್ನಾಗಿ ಡ್ರೈ ಮಾಡ್ಕೊಂಡು, ಕರಿಬೇವಿನ ಸೊಪ್ಪು ಮುಟ್ಟಿದ್ರೆ ಪುಡಿ ಪುಡಿ ಆಗಬೇಕು, ಆ ರೀತಿ ಡ್ರೈ ಮಾಡ್ಕೊಬೇಕು. ಹಾಗೆ ಇಲ್ಲಿ 10 ರಿಂದ 12 ಬೆಳ್ಳುಳ್ಳಿ ಎಸ್ಲುಗಳನ್ನು ತಗೊಂಡಿದ್ದೀನಿ. 25 ಗ್ರಾಮು ಬಿಳಿ ಪುಟ್ಟು ಎಳ್ಳನ್ನು ತಗೊಂಡಿದ್ದೀನಿ. ಕಪ್ಪು ಪುಟ್ಟು ಎಳ್ಳುಗಳನ್ನು ತಗೊಬಹುದು. ನನ್ನ ಹತ್ರ ಬಿಳಿ ಪುಟ್ಟು ಎಳ್ಳಿತ್ತು, ಸೊ ಹಾಗಾಗಿ ಅದನ್ನು ಯೂಸ್ ಮಾಡ್ತಾ ಇದ್ದೀನಿ. ಇದನ್ನು ಚೆನ್ನಾಗಿ ಹುರ್ಕೊಬೇಕು. ಪುಟ್ಟೆಳ್ಳನ್ನ ಚೆನ್ನಾಗಿ ಹುರಿದ್ರೆ ಟೇಸ್ಟ್ ತುಂಬಾ ಚೆನ್ನಾಗಿರುತ್ತೆ. ಸೊ ಇದನ್ನೆಲ್ಲ ಹಾರಕ್ಬಿಟ್ಟು ಅದರಲ್ಲಿ ಹಳ್ಳುಪ್ಪನ್ನು ಹಾಕಿ, ರುಚಿಗೆ ತಕ್ಕಷ್ಟು ಹಳ್ಳುಪ್ಪನ್ನು ಹಾಕಿ, ಸ್ವಲ್ಪ ಹಿಂಗನ್ನು ಹಾಕಿ ಪೌಡ್ರ್ ಮಾಡ್ಕೊಳ್ತಾ ಇದ್ದೀನಿ. ಹಾಗೆ ಈ ಮಿಶ್ರಣ ಎಲ್ಲನೂ ಫುಲ್ ನಯಸ್ಸಾಗಿ ಪೌಡ್ರ್ ಮಾಡಬಾರ್ದು, ಸ್ವಲ್ಪ ತರಿ ತರಿ ಇರಬೇಕು. ತಿನ್ನಬೇಕಾದ್ರೆ ಸ್ವಲ್ಪ ಆ ಕಾಳುಗಳೆಲ್ಲ ಬಾಯಿಗೆ ಸಿಗ್ತಾ ಇರುತ್ತೆ, ತುಂಬ ಟೇಸ್ಟ್ ಆಗಿರುತ್ತೆ. ಇದನ್ನು ಅನ್ನದ ಜೊತೆಗೇನು ಕೂಡ ಮಿಕ್ಸ್ ಮಾಡ್ಕೊಂಡು, ಬಿಸಿ ಅನ್ನದಲ್ಲಿ ತುಪ್ಪಗೆ ರೋಟೊಳ್ಳೆಣ್ಣೆನ ಹಾಕೊಂಡು ತಿಂತಿದ್ರೆ ತುಂಬಾ ಟೇಸ್ಟ್ ಆಗಿರುತ್ತೆ. ಸೊ 1 ತಿಂಗಳವರೆಗೂ ಆಗುತ್ತೆ ಈ ಪುಡಿ. ಸ್ಟೋರ್ ಮಾಡ್ಕೊಂಡು ಇಟ್ಕೊಬಹುದು. ಹಾಗೆ ಪೌಡರ್ ಬಿಸಿ ಎಲ್ಲ ಆರಿದ ಮೇಲೆ ಈ ರೀತಿ ಬಾಕ್ಸಲ್ಲಿ ಸ್ಟೋರ್ ಮಾಡಿಬಿಟ್ಟು ಲೇಬಲ್ ಮೇಲೆ ನೇಮ್ನ ಬರೆದು ಈ ರೀತಿ ಪೇಸ್ಟ್ ಮಾಡಿಬಿಡ್ತೀನಿ. ಹಾಗೆ ಮನೇಲೆ ಹೋಮ್ ಮೇಡ್ ಆಗಿ ಹೈಜಿನಿಕ್ ಆಗಿ ಇಡ್ಲಿ ಪುಡಿಗಳನ್ನ ಮಾಡ್ಕೊಳ್ಳೋದು ತುಂಬಾ ಆರೋಗ್ಯಕ್ಕೆ ಒಳ್ಳೆಯದು. ಹೊರಗಡೆಯಿಂದ ತಂದು ತಿನ್ನೋದ್ರ ಬದಲು ಈ ರೀತಿ ಮನೇಲೆ ಮಾಡ್ಕೊಳ್ಳೋದು ತುಂಬಾ ಒಳ್ಳೆಯದು ಅಂತ ಹೇಳ್ತೀನಿ. ಇದನ್ನು ಇಡ್ಲಿ ಜೊತೆಗೆ, ದೋಸೆ ಜೊತೆಗೆ, ಇಲ್ಲ ಬಿಸಿ ಅನ್ನದ ಜೊತೆಗಾದರೂ ಮಿಕ್ಸ್ ಮಾಡ್ಕೊಂಡು ತಿನ್ಬೋದು. ತುಂಬಾ ಟೇಸ್ಟ್ ಆಗಿರುತ್ತೆ. ಹಾಗೆ ನೆಕ್ಸ್ಟು ಬೆಳ್ಳುಳ್ಳಿ ಚಟ್ನಿ ಪುಡಿನ ತೋರಿಸ್ತಾ ಇದ್ದೀನಿ. ಇದಂತೂ ತುಂಬ ಟೇಸ್ಟ್ ಆಗಿರುತ್ತೆ. ಹಾಗೆ ನಾನಿಲ್ಲಿ 2 ಕೈ ಹಿಡಿಯುವಷ್ಟು ಬೆಳ್ಳುಳ್ಳಿನ ಸಿಪ್ಪೆ ತೆಗೆದು ತೊಗೊಂಡಿರೋ. ಇದನ್ನು ಒಂದು ಅರ್ಧ ಸ್ಪೂನಷ್ಟು ಆಯಿಲ್ನ ಬಿಟ್ಟು ಡೀಪ್ ಫ್ರೈ ಮಾಡ್ಕೊಬೇಕು. ಚೆನ್ನಾಗಿ ಕಂದು ಬಣ್ಣ ಬರೋವರೆಗೂ ಫ್ರೈ ಮಾಡ್ಕೊಬೇಕು. ಆ ಫ್ರೈ ಮಾಡ್ತಾ ಇರಬೇಕಾದ್ರೇ ಒಂಥರ ಸ್ಮೆಲ್ ತುಂಬ ಚೆನ್ನಾಗಿರುತ್ತೆ. ಸೊ ಅದು ಹಾಗೆ ಒಂದು ಅರ್ಧ ಕೈ ಹಿಡಿಯುವಷ್ಟು ನಾನು ಕರಿಬೇವಿನ ಸೊಪ್ಪನ್ನ ತಗೊಂಡಿದ್ದೀನಿ. ಹಾಗೆ ಇಲ್ಲಿ ಒಂದು 5 ರಿಂದ 6 ಒಣಮೆಣಸಿನ್ಕಾಯಿನ ತಗೊಂಡಿದ್ದೀನಿ. ಬೆಳ್ಳುಳ್ಳಿ ತುಂಬ ಖಾರ ಇರುತ್ತೆ, ಅದ್ರ ಜೊತೆಗೆ ಮೆಣಸಿನ್ಕಾಯಿ ಖಾರ ಇನ್ನೂ ಜಾಸ್ತಿ ಆಯಿತು ಅಂದರೆ ತಿನ್ನೋಕ್ಕೆ ಚೆನ್ನಾಗಿರಲ್ಲ ಅಂತ ಹೇಳಿ ಮಕ್ಳು ಇಷ್ಟಪಡಲ್ಲ ಆಮೇಲೆ. ಸೊ ಹಾಗಾಗಿ ಖಾರ ಕಮ್ಮಿ ಮಾಡ್ಕೊಂಡಿದ್ದೀನಿ. ನಾನು 50 ಗ್ರಾಮ್ಗಿಂತ ಕಮ್ಮಿ ಕಡಲೆಬೇಳೆ ತಗೊಂಡಿದ್ದೀನಿ. ಉದ್ದಿನ ಬೇಳೆನೂ ಅದೇ ರೀತಿ ಕ್ವಾಂಟಿಟಿಲಿ ತಗೊಂಡಿದ್ದೀನಿ. ಸೊ ಸ್ವಲ್ಪ ಜೀರಿಗೆ, 1 ಸ್ಪೂನಷ್ಟು ಜೀರಿಗೆ. ನಾನಿಲ್ಲಿ ಅರ್ಧ ಸ್ಪೂನಷ್ಟು ಮೆಂತ್ಯ ತಗೊಂಡಿದ್ದೀನಿ, ಅರ್ಧ ಸ್ಪೂನಷ್ಟು ಮೆಣಸನ್ನು ತಗೊಂಡಿದ್ದೀನಿ. ಇದನ್ನು ಚೆನ್ನಾಗಿ ಹುರ್ಕೊಬೇಕು. ಹುರಿತಿರಬೇಕಾದ್ರೇ ಗುಡ್ ಸ್ಮೆಲ್ ಬರುತ್ತೆ. ಹಾಗೆ ಎಲ್ಲ ಇಡ್ಲಿ ಪುಡಿಗಳಿಗಿಂತ ನನಗೆ ಬೆಳ್ಳುಳ್ಳಿ ಇಡ್ಲಿ ಪುಡಿ ಅಂದರೆ ತುಂಬ ಟೇಸ್ಟ್ ಆಗಿರುತ್ತೆ. ಸೊ 1 ಸ್ಪೂನ್ ಅಕ್ಕಿನ ತಗೊಂಡಿದ್ದೀನಿ. ಅಕ್ಕಿನ ತುಂಬ ಚೆನ್ನಾಗಿ ಹುರ್ಕೊಬೇಕು. ಸೊ ಇದ್ರ ಜೊತೆಗೆ 1 ಸ್ಪೂನ್ ಕಡಲೆನೂ ಕೂಡ ಹಾಕಿದ್ದೀನಿ. ವಿಡಿಯೋ ಆನ್ ಮಾಡಿ ಇಟ್ಕೊಂಡಿದ್ದೆ ಅಂದ್ಕೊಂಡೆ, ಬಟ್ ಅದು ಆನೇ ಆಗಿರಲಿಲ್ಲ. ಸೊ ಹಾಗಾಗಿ ಮಿಸ್ ಆಗಿದೆ. ನಾನು ಹಾಗೆ ಹೇಳ್ತಾ ಇದ್ದೀನಿ, ಕಡಲೆ ಹಾಕಿದ್ದೀನಿ ನೋಡಿ ನಾನಲ್ಲಿ. ಸೊ ಅದ್ರ ಜೊತೆಗೆ ಸ್ವಲ್ಪ ಹಿಂಗು, ಹಾಗೆ ರುಚಿಗೆ ತಕ್ಕಷ್ಟು ಹಳ್ಳುಪ್ಪನ್ನೇ ಹಾಕಬೇಕು. ಈ ಮಿಶ್ರಣ ಎಲ್ಲ ಬಿಸಿ ಆರಿದ ಮೇಲೆ ಪುಡಿ ಮಾಡ್ಕೊಬೇಕು. ಸೊ ತರಿಯಾಗಿ ಪುಡಿ ಮಾಡ್ಕೊಂಡ್ರೆ ಟೇಸ್ಟ್ ಆಗಿರುತ್ತೆ. ಇಡ್ಲಿ ಪುಡಿಗಳಂದ್ರೇನೆ ಹಾಗೆ ತುಂಬ ನಯಸ್ಸಾಗಿ ಪುಡಿ ಮಾಡ್ಕೊಬಾರ್ದು, ಸ್ವಲ್ಪ ತರಿಯಾಗಿರ್ಬೇಕು. ಖಾರ ಎಲ್ಲ ಕ್ವಾಂಟಿಟಿ ನೋಡ್ಕೊಂಡು ಹಾಕೊಬಹುದು. ಖಾರ ತುಂಬ ಜಾಸ್ತಿ ತಿಂತೀವಿ ಅನ್ನೋರು ಹೆಚ್ಚಿಗೆ ಮೆಣಸಿನ್ಕಾಯಿನ ಆ್ಯಡ್ ಮಾಡ್ಕೊಬೋದು. ಕಮ್ಮಿ ತಿಂತೀವಿ ಅನ್ನೋರು ಸಾಧಾರಣವಾಗಿ ಯೂಸ್ ಮಾಡ್ಕೊಂಡ್ರೆ ಆಯಿತು. ಸೊ ಇದು ಇವಾಗ ರೆಡಿ ಆಗಿದೆ. ಇದನ್ನು ನಾನು ಬಿಸಿ ಎಲ್ಲ ಆರಿದ ಮೇಲೆ ನೀಟಾಗಿ ಒಂದು ಬಾಕ್ಸಲ್ಲಿ ಸ್ಟೋರ್ ಮಾಡಿ ಇಟ್ಕೊಳ್ತೀನಿ. ಹಾಗೆ ಇದು 3ನೇ ಇಡ್ಲಿ ಪುಡಿ ಕರಿಬೇವಿನ ಸೊಪ್ಪಿಂದು. ಸೊ ನಾನಿಲ್ಲಿ 1 ಬಟ್ಲು ಕರಿಬೇವಿನ ಸೊಪ್ಪನ್ನ ತಗೊಂಡಿದ್ದೀನಿ. ಸೊ ಇದ್ರ ಜೊತೆಗೆ ನಾನು 1 ರಿಂದ 8 ಒಣಮೆಣಸಿನ್ಕಾಯಿನ ತಗೊಂಡಿದ್ದೀನಿ. ಹಾಗೆ 50 ಗ್ರಾಮ್ಗಿಂತ ಕಮ್ಮಿ ಕಡಲೆಬೇಳೆನ ತಗೊಂಡಿದ್ದೀನಿ. ಸೇಮ್ ಕ್ವಾಂಟಿಟಿ ಉದ್ದಿನಬೇಳೆ ತಗೊಂಡಿದ್ದೀನಿ. ಅದ್ರ ಜೊತೆಗೆ 1 ಸ್ಪೂನ್ ಜೀರಿಗೆ ತಗೊಂಡಿದ್ದೀನಿ. ಎಲ್ಲ ಚೆನ್ನಾಗಿ ಡೀಪ್ ಫ್ರೈ ಮಾಡಬೇಕು. ಸೊ
ಸೊ ಇಡ್ಲಿ ಪುಡಿಗಳಂದ್ರೇ ಹಾಗೆ ನೀಟಾಗಿ ಎಷ್ಟು ಸಮ ಪ್ರಮಾಣದಲ್ಲಿ ಹುರ್ಕೊಳ್ತೀವೋ ಅಷ್ಟೇ ರುಚಿಯಾಗಿ ಪುಡಿ ಅಷ್ಟೇ ರುಚಿಯಾಗಿ ತುಂಬ ಟೇಸ್ಟ್ ಆಗಿರುತ್ತೆ. ಇಲ್ಲಿ 2 ಇಂಚಷ್ಟು ನಾನು ಒಣ ಹುಣಸೆ ಹಣ್ಣನ್ನ ತಗೊಂಡಿದ್ದೀನಿ. ಇಂಗು ಪೌಡರ್ ಸ್ವಲ್ಪ ಒಂದು ಚುಟುಕಿವಷ್ಟು ಇಂಗ್ ಪೌಡರ್ನ ತಗೊಂಡಿದ್ದೀನಿ. ಸೊ ಇದನ್ನ ಚೆನ್ನಾಗಿ ಹುರ್ಕೊಬೇಕು. ಕರಿಬೇವಿನ ಸೊಪ್ಪು ಮುಟ್ಟು ನೋಡಿದ್ರೆ ಫುಲ್ಲು ಡ್ರೈ ಆಗಿರಬೇಕು. ಆ ಲೆವೆಲ್ಗೆ ಇದನ್ನ ನೀಟ್ ಹುರ್ಕೊಂಡು ಈ ಮಿಶ್ರಣ ಎಲ್ಲ ಸ್ವಲ್ಪ ತಣ್ಣಗಾಗ್ಲಿ ಪೌಡ್ರ್ ಮಾಡ್ಕೊಳ್ಳೋಕೆ ಅಂತ ಬಿಸಿ ಆರಿದ ಮೇಲೆ ಪೌಡ್ರ್ ಮಾಡೋಣ ಅಂತ ಇಡ್ತಾ ಇದ್ದೀನಿ. ಹಾಗೆ ಈ ಮಿಶ್ರಣ ಎಲ್ಲ ಪೌಡ್ರ್ ಮಾಡಿದ ಮೇಲೆ ಅದರ ಬಿಸಿ ಆಗಲಿ ಅಂತ ಒಂದು ಪ್ಲೇಟಲ್ಲಿ ಹಾಕಿಡ್ತಾ ಇದ್ದೀನಿ. ಸೊ ಇದನ್ನ ಒಂದು ಬಾಕ್ಸಲ್ಲಿ ಸ್ಟೋರ್ ಮಾಡಿ ಇಟ್ಕೊಳ್ತೀನಿ. ಹಾಗೆ ತಿಂಡಿ ಮಾಡಿದ್ದಾಗ ಕರಿಬೇವಿನ ಸೊಪ್ಪನ್ನ ಹಾಕೊಟ್ರೆ ಮಕ್ಕಳು ಸಪ್ರೇಟಾಗಿ ಎತ್ತಿಡ್ತಾರೆ. ಕರಿಬೇವಿನ ಸೊಪ್ಪು ಜಾಸ್ತಿ ಇದೆ ಅಂದಾಗ ಈ ರೀತಿ ಇಡ್ಲಿ ಪುಡಿಗಳನ್ನ ಮಾಡಿಕೊಟ್ಟು ಮಕ್ಕಳಿಗೆ ಇಡ್ಲಿಗೋ ಇಲ್ಲ ದೋಸೆಗೋ ಬಿಸಿ ಅನ್ನದ ಜೊತೆಗೆ ಕಲಸಿ ತಿನ್ನಿಸೋದ್ರಿಂದ ತುಂಬಾ ಒಳ್ಳೆಯದು. ಹಾಗೆ ಇದು 4ನೇ ಚಟ್ನಿ ಪುಡಿ ರೆಸಿಪಿ, ಹುರುಳಿಕಾಳು ಚಟ್ನಿ ಪುಡಿ. ಹುರುಳಿಕಾಳನ್ನ ಒಂದು 50 ಗ್ರಾಮ್ ತಗೊಂಡಿದ್ದೀನಿ. ಸೊ ಇದನ್ನು ಚೆನ್ನಾಗಿ ಹುರ್ಕೊಬೇಕು. ಸೊ ನಾನು ಎಲ್ಲನೂ ನಿಧಾನವಾಗಿ ಲೋ ಫ್ಲೇಮಲ್ಲೇ ಹುರ್ಕೊಳ್ತಾ ಇದ್ದೀನಿ. ಹಾಗೆ ಇದ್ರ ಜೊತೆಗೆ ಉದ್ದಿನಬೇಳೆ 50 ಗ್ರಾಮ್ ಮಿಕ್ಸ್ ಮಾಡ್ಕೊಂಡಿದ್ದೀನಿ. ಕಡಲೆಬೇಳೆನೂ ಸೇಮ್ ಕ್ವಾಂಟಿಟಿಲಿ ತಗೊಂಡಿದ್ದೀನಿ. ಹಾಗೆ ಖಾರಕ್ಕೆ ಅಂತ ಒಂದು 5 ರಿಂದ 6 ಒಣಮೆಣಸಿನ್ಕಾಯಿನ ತಗೊಂಡಿದ್ದೀನಿ. ಒಂದು 10 ರಿಂದ 12 ಬೆಳ್ಳುಳ್ಳಿನ ತಗೊಂಡಿದ್ದೀನಿ. ಹಾಗೆ ಒಂದು ಅರ್ಧ ಕೈ ಹಿಡಿಯುವಷ್ಟು ಕರಿಬೇವಿನ ಸೊಪ್ಪನ್ನ ತಗೊಂಡಿದ್ದೀನಿ. ಸ್ವಲ್ಪ ಹಿಂಗು, ಹಾಗೆ 1 ಸ್ಪೂನ್ ಅಷ್ಟು ನಾನು ಎಳ್ಳನ್ನ ತಗೊಂಡಿದ್ದೀನಿ. ಕಪ್ಪೆಳ್ಳು ಕೂಡ ಬೇಕಾದರೂ ತಗೊಬಹುದು. ಸೊ ನಾನಿಲ್ಲಿ ವೈಟ್ ಎಳ್ಳನ್ನೇ ತಗೊಂಡಿದ್ದೀನಿ. ಇದನ್ನೆಲ್ಲ ಚೆನ್ನಾಗಿ ಹುರ್ಕೊಬೇಕು. ಸೊ ಒಂದೇ ಸಮ ಪ್ರಮಾಣದಲ್ಲಿ ಹುರ್ಕೊಂಡು ಬಿಸಿ ಆರಿದ ಮೇಲೆ ಫುಲ್ಲಾಗಿ ಪುಡಿ ಮಾಡ್ಕೊಬೇಕು. ಸೊ ನಾನು ಹೇಳ್ತಿರೋದು ತರಿಯಾಗಿ ಪುಡಿ ಮಾಡ್ಕೊಳ್ಳಿ. ತುಂಬ ನಯಸ್ಸಾಗಿ ಏನು ಬೇಡ. ತುಂಬ ನಯಸ್ಸಾಗಿ ಪುಡಿ ಮಾಡಿಕೊಂಡ್ರೆ ತಿನ್ನೋಕ್ಕೆ ಚೆನ್ನಾಗಿರಲ್ಲ. ಪೌಡ್ರ್ ಥರ ಮಾಡಿಕೊಂಡ್ರೆ ಸ್ವಲ್ಪ ಕೈಗೆ ಸಿಗಬೇಕು, ಆ ಕಾಳುಗಳೆಲ್ಲ ಬಾಯಿಗೆ ಸಿಗಬೇಕು ಅಂತ ಹೇಳಿದ್ನಲ್ಲ, ಆ ರೀತಿ ಪುಡಿ ಮಾಡ್ಕೊಬೇಕು. ಹಾಗೆ ಈ ಮಿಶ್ರಣ ಎಲ್ಲನೂ ನಾನು ತುಂಬ ನಯಸ್ಸಾಗೂ ಇಲ್ಲ, ತುಂಬ ತರಿಯಾಗೂ ಇಲ್ಲ, ಒಂದು ಮೀಡಿಯಮ್ ತರಿಯಲ್ಲಿ ಹುರ್ಕೊಂಡಿದ್ದೀನಿ. ಈ ರೀತಿ ಸ್ವಲ್ಪ ಬಿಸಿ ಆರಿದ ಮೇಲೆ ಒಂದು ಬಾಕ್ಸಲ್ಲಿ ಸ್ಟೋರ್ ಮಾಡಿ ಇಟ್ಕೊಳ್ತೀನಿ. ಹಾಗೆ ಯಾವ್ದು ಇಡ್ಲಿ ಪುಡಿನ ಮಾಡಿ ಇಟ್ಕೊಂಡಿದ್ದೀನಿ ಅದರ ನೇಮ್ನ ಈ ರೀತಿ ಲೇಬಲ್ ಮೇಲೆ ಬರೆದುಬಿಟ್ಟು ಟೇಸ್ಟ್ ಮಾಡಿಬಿಡ್ತೀನಿ. ಹಾಗೆ ದೋಸೆ ಮೇಲೆ ಈ ರೀತಿ ಇಡ್ಲಿ ಪುಡಿನ ಉದುರಿಸ್ಕೊಂಡು ಕೂಡ 1 ಸ್ಪೂನ್ ತುಪ್ಪ ಹಾಕೊಂಡು ತಿನ್ಬೋದು. ತುಂಬಾನೇ ಟೇಸ್ಟ್ ಆಗಿರುತ್ತೆ. ಒಂದ್ಸಲ ಟ್ರೈ ಮಾಡಿ. ಹಾಗೆ ಮಕ್ಳು ಸ್ಕೂಲ್ ಲಂಚ್ ಬಾಕ್ಸ್ ಅಲ್ಲಿ ಈ ರೀತಿ ಚಿಕ್ಕ ಚಿಕ್ಕ ದೋಸೆಗಳನ್ನ ಮಾಡಿಬಿಟ್ಟು ಅದರಲ್ಲಿ ಇಡ್ಲಿ ಪುಡಿನ ಈ ರೀತಿ ಉದುರಿಸಿ 1 ಸ್ಪೂನ್ ತುಪ್ಪ ಹಾಕಿ ಲಂಚ್ ಬಾಕ್ಸ್ನ ಪ್ಯಾಕ್ ಮಾಡೋದ್ರಿಂದ ಮಕ್ಕಳು ಮನೆಗೆ ಬಂದು ಇನ್ನೂ ಒಂದ್ಸಲ ನನಗೆ ಪುಡಿ ದೋಸೆ ಮಾಡಿಕೊಡಿ ಅಮ್ಮ ಅಂತ ಕೇಳ್ತಾರೆ. ಅಷ್ಟು ರುಚಿಯಾಗಿರುತ್ತೆ. ಹಾಗೆ ಇಡ್ಲಿ ಪುಡಿನ ಈ ರೀತಿ ದೋಸೆ ಮೇಲಾದರೂ ಉದುರಿಸ್ಕೊಂಡು ತಿನ್ಬೋದು. ಇಲ್ಲಾಂದರೆ ಫುಲ್ ಪ್ಲೈನ್ ದೋಸೆ ಮಾಡಿಕೊಂಡು ಇಡ್ಲಿ ಪುಡಿಗೆ ಪುಟ್ಟೆಳ್ಳೆಣ್ಣೆ ಹಾಕೊಂಡು ಕೂಡ ತಿನ್ಬೋದು. ತುಂಬ ಟೇಸ್ಟ್ ಆಗಿರುತ್ತೆ. ಹಾಗೆ ಈ 4 ಇಡ್ಲಿ ಪುಡಿ ರೆಸಿಪಿಗಳು ನಿಮಗೆ ಇಷ್ಟ ಇದ್ದರೆ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಕೊಂಡು ಪಕ್ಕದಲ್ಲಿರುವ ಬೆಲ್ಲೈಕನ್ನ ಕ್ಲಿಕ್ ಮಾಡಿದ್ರೆ ನಾನು ಹಾಕೋ ಎಲ್ಲ ವೀಡಿಯೋಗಳ ನೋಟಿಫಿಕೇಷನ್ ನಿಮಗೆ ಬರುತ್ತೆ. ಸಿಗೋಣ ಮುಂದಿನ ವ್ಲಾಗಲ್ಲಿ. ಥ್ಯಾಂಕ್ ಯು ಫಾರ್ ವಾಚಿಂಗ್ ಆ್ಯಂಡ್ ಸಬ್ಸ್ಕ್ರೈಬ್ ಮೈ ಚಾನಲ್.